ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ನಾವಿರೋದು ದಾಂಡೇಲಿಯಲ್ಲಿ ಒಂದು ಸ್ಟೇ ಹುಡುಕ್ತಾ ಇದ್ವಿ booking.com. 1600ಗೆ ಯಾವುದೋ ಒಂದು ಸಿಕ್ತು, ಬಟ್ ಡೈರೆಕ್ಟಾಗಿ ಬಂದು ನೋಡಿದ್ದಕ್ಕೆ 1300ಗೆ ಕೊಟ್ಟರು. ಏನು ಸಕ್ಕದಾಗಿದೆ ಸ್ಟೇ ಅಂದರೆ, ಓಕೆ ಬಜೆಟ್ ಫ್ರೆಂಡ್ಲಿ ಸ್ಟೇ. ಏನಂದರೆ 1300, ನಾವಿರೋದು ಸಿಕ್ಸ್ ಮೆಂಬರ್ಸ್ಗೂ ಸೇರಿಸಿ ಒಂದು ದಿನಕ್ಕೆ 1600 ಅಷ್ಟೇ. ಏನು ತುಂಬ ವರ್ಸ್ಟಾಗೇನಿಲ್ಲ, ಎಲ್ಲ ಚೆನ್ನಾಗಿದೆ. ಆರಾಮಾಗಿ ಕಂಫರ್ಟಬಲ್ ಆಗಿ ಒಂದಿನ ಇರ್ಬೋದು. ನೋಡಿ, ಸುತ್ತಲೂ ನೋಡ್ತಾ ಇರ್ಬೋದು ನಾನು ಇರೋ ಪ್ಲೇಸು. ಎಷ್ಟು ಗ್ರೀನರಿ ಇದೆ, ಸುತ್ತಲೂ ಗ್ರೀನರಿ ಇದೆ. ಈ ಸ್ಟೇ ಹೆಸರು ಬಂದು ದಿ ಕ್ರೊಕೊಡೈಲ್ ಎಡ್ಜ್ ಅಂತ ದಾಂಡೇಲಿಯಲ್ಲಿ ಬರುತ್ತೆ. ಬೇರೆ ಎಲ್ಲ ಸ್ಟೇಸ್ ಇದೆ, ತುಂಬ ರೆಸಾರ್ಟ್ಸ್ ಇದೆ ದಾಂಡೇಲಿಯಲ್ಲಿ. ಆಲ್ಮೋಸ್ಟ್ ಹೇಗೆ ಅಂದರೆ ಪರ್ ಹೆಡ್ 2000, 2500, 3000, 5000. ಗೌರ್ಮೆಂಟ್ ರೆಸಾರ್ಟ್ ಇದೆ, ದ ಕಾಳಿ ರಿವರ್ ರೆಸಾರ್ಟ್ ಅಂತ, ಅದಕ್ಕೆ ಪರ್ ಹೆಡ್ 7000 ಪರ್ ಡೇ. ಸೊ ಇದು ಜಸ್ಟ್ ಸ್ಟೇಗೆ. ಮತ್ತು ಆ್ಯಕ್ಟಿವಿಟೀಸ್ ಎಲ್ಲ ಬೇಕು ಅಂದರೆ ಅವ್ರು ಅರೇಂಜ್ ಮಾಡ್ತಾರೆ. ಏನಂದರೆ 450 ಅಂತೆ, 750 ಅಂತೆ, ಎರಡು ಥರ ಆ್ಯಕ್ಟಿವಿಟೀಸು. 450ನಲ್ಲಿ ಒಂದು 4 ಥರ ಆ್ಯಕ್ಟಿವಿಟಿ ಮಾಡ್ತಾರೆ. ಏನೋ ಕಯಾಕಿಂಗು ಅಥವಾ ಏನೋ ಬೋಟ್ ರೈಡಿಂಗು, ಅದು ಇದು ಏನೇನೋ ಸೇರಿ ಒಂದು 450 ಇದೆ. ಮತ್ತು ಸ್ವಿಂಗ್ ಎಲ್ಲ ಬೇಕು ಅಂತಂದರೆ ಒಂದು 750 ಆಗೋದಂತೆ. ಇಲ್ಲಿ ಬಂದು ವಿಚಾರಿಸ್ಬೋದು. ಬೆಸ್ಟು ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ದಾಂಡೇಲಿ ಪ್ಲೇಸ್ ಮಾತ್ರ ಬೆಸ್ಟು, ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಮತ್ತು ನೇಚರ್ ಮಧ್ಯೆ ಇರೋದಕ್ಕೆ, ಫಾರೆಸ್ಟಲ್ಲಿ ಇರಬೇಕು ಅನ್ನೋ ಫೀಲ್ ಬರೋದಕ್ಕೆ ದಾಂಡೇಲಿ ಇಸ್ ದ ಮಸ್ಟ್ ವಿಸಿಟ್ ಪ್ಲೇಸ್. ಸೂಪರ್ ಪ್ಲೇಸ್, ತುಂಬ ಖುಷಿ ಆಗುತ್ತೆ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಗೋವಾಗೆ ಯಾರ್ಯಾರು ಪ್ಲ್ಯಾನ್ ಮಾಡ್ತಾರೋ, ಗೋವಾಯಿಂದ ಅಕಸ್ಮಾತ್ ದಾಂಡೇಲಿಗೆ ಬಂದರೆ ಎಲ್ಲರಿಗೂ ದಾಂಡೇಲಿನೇ ಜಾಸ್ತಿ ಇಷ್ಟ ಆಗುತ್ತೆ. ಯಾಕಂದರೆ ಗೋವಾದಲ್ಲಿ ಇಟ್ಸ್ ಎ ಡಿಫ್ರೆಂಟ್ ವೈಬ್. ಅದು ಬರೀ ಬೀಚಸ್ ಇರುತ್ತೆ, ಕೆಸಿನೋಸು, ಪಬ್ಸು, ರೆಸ್ಟೋ ಬಾರ್ಸ್, ಬರೀ ಈ ಥರ. ಬಟ್ ಇದು ಅಂದರೆ ಫುಲ್ ನೇಚರು, ಎಲ್ಲಿ ನೋಡಿದ್ರು ಗ್ರೀನ್. ನಿಮಗೆ ಎಲ್ಲಿ ನೋಡಿದ್ರು ಗ್ರೀನು. ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿದೆ ನೋಡಿ, ಎಷ್ಟು ಗ್ರೀನರಿ ಆಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ 3 ರೂಮು, ಅದು ಬಂದು ಕಪಲ್ ರೂಮ್ಸು. ಜಸ್ಟು ಇಬ್ಬರು ಇರ್ಬೋದು ಅಷ್ಟೇ. ಸೊ ಅದು ಮೋಸ್ಟ್ಲಿ ಒಂದು 700-800 ಇರುತ್ತೆ. ದಿಸ್ ಈಸ್ ಆಫ್ ಸೀಸನ್ ಆಗಿದ್ದಕ್ಕೆ ಅಷ್ಟಿರುತ್ತೆ. ಮೋಸ್ಟ್ಲಿ ಸೀಸನಲ್ಲಿ ಬಂದರೆ ಒಂದು 1000 ಇರ್ಬೋದು. ನಮ್ಮದು ಬಂದುಬಿಟ್ಟು 1600 ಅಂತ ಹೇಳಿದ್ರು ಅವರು. ಸೀಸನಲ್ಲಿ ಬಂದರೆ ಒಂದು 300 to 500 ಜಾಸ್ತಿ ಆಗ್ಬೋದು, ವೇರಿ ಆಗ್ಬೋದು. ಬಟ್ ಇಟ್ಸ್ ವರ್ತ್ ಗೈಸ್. ಪ್ಲ್ಯಾನ್ ಏನಾದರೂ ಬಜೆಟ್ ಫ್ರೆಂಡ್ಲಿಯಾಗಿ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದರೆ ಫ್ಯಾಮಿಲಿ ಜೊತೆಗೆ ಬೆಸ್ಟು ಟ್ರೈ ಮಾಡಿ. ದಿ ಕ್ರೊಕೊಡೈಲ್ ಎಡ್ಜ್ ಅಂತ booking.com ಸಿಗುತ್ತೆ ನಿಮಗೆ. ಇಲ್ಲ ಡೈರೆಕ್ಟಾಗಿ ಬಂದಾದರೂ ಮಾತಾಡ್ಬೋದು. ಆ ಸೀಸನಲ್ಲಿ ಬಂದರೆ ಬುಕ್ ಮಾಡ್ಕೊಂಬರೋದು ಬೆಸ್ಟು. ಆಫ್ ಸೀಸನ್, ನಾವು ಬಂದಿರೋದು ಆಫ್ ಸೀಸನ್ನು. ಸೊ ನಾವಿಲ್ಲೇ ಬಂದು ಡೈರೆಕ್ಟಾಗಿ ಬುಕ್ ಮಾಡಿದ್ವಿ. ಯಾಕಂದರೆ ಗೊತ್ತಿತ್ತು ಆಫ್ ಸೀಸನಲ್ಲಿ ಸ್ವಲ್ಪ ಫ್ರೀ ಇರುತ್ತೆ ಅಂತ. ಸೊ ನೀವೇನಾದರೂ ಸೀಸನಲ್ಲಿ ಬಂದರೆ ಮೊದಲೇ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಥ್ಯಾಂಕ್ ಯು.